ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಿದ್ದು ಶಿವಣಗಿ. ಇವತ್ತಿನ ಸ್ಟೋರಿ ಹೀಗಿದೆ. ಇದು ಕೇವಲ ಒಂದು ನದಿಯ ಕಥೆಯಲ್ಲ, ಸಾವಿರಾರು ರೈತರ ಬದುಕಿನ ನೋವಿನ ಕತೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಜೀವನಾಡಿಯಾದ ಭೀಮಾ ನದಿ ಇದು ಇಂದು ಸಂಪೂರ್ಣ ಬತ್ತಿ ಹೋಗಿದೆ. ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ತುಂಬಿ ಹರಿಯುತ್ತಿದ್ದ ಈ ನದಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಬಣಬಣ ಎನ್ನುತ್ತದೆ ಭೀಮೆಯ ಒಡಲು. ಮಳೆ ಇಲ್ಲ, ಬೆಳೆ ಇಲ್ಲ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲ. ಭೀಮಾ ನದಿ ನೀರಿನ ನಿರೀಕ್ಷೆಯಲ್ಲಿರುವ ರೈತರು ಅಳಲು ಏನು, ಅವರ ಸಂಕಷ್ಟ ಏನು ಕೇಳೋಣ ಬನ್ನಿ. ನಿಮಗೆ ಈ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಈ ಬ್ಯಾರೇಜಿಗೆ ಸುಮಾರು 3.16 ಅಂದರೆ 16 TMC ನೀರನ್ನು ಹಿಡಿದಿಡಬೇಕಾದಂಥ ಒಂದು ಸಾಮರ್ಥ್ಯ ಇದೆ. ಬಟ್ ಇಲ್ಲಿಯ ಅಧಿಕಾರಿಗಳ ಇಚ್ಛಾಶಕ್ತಿ ಮತ್ತು ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯಿಂದ ಅದು ಹಿಡಿದುಕೊಳ್ಳೋಕೆ ಆಗ್ತಾಯಿಲ್ಲ. ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಏನು ಮಾಡ್ತಾಯಿದ್ದೇವೆ ಅಂತಂದ್ರೆ, ಸುಮಾರು 30 ವರ್ಷದಿಂದ ನಾವು ನೋಡ್ತಾ ಇರೋದು ಬಂದಂಥ ಅನುದಾನವನ್ನು ದುರ್ಬಳಕೆ ಮಾಡ್ಕೊಳ್ಳೋದೇನದು ಅದು ನಾವು ಖಂಡಿಸ್ತೀವಿ. ಈಗಲಾದರೂ ಕೂಡ ರೈತರ ಭೂಮಿಗೆ ನೀರು ಕೊಡೋಕೆ ನಾವು ತಯಾರಾಗಬೇಕು. ಇವತ್ತಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಒಂದು ನಡೆಯಿಂದಾಗಿ ಇವತ್ತು ನಾವು ಭೀಮಾ ನದಿಯನ್ನು ಪೂರಾ ಬತ್ತು ಹೋಲಕ್ಕೆ ಕಾರಣ ಆಗ್ಯದನ್ನಂಥದ್ದನ್ನು ನಾವು ಇವತ್ತು ತೋರಿಸ್ತೀವಿ. ಹಾಗಾಗಿ ಅದನ್ನು ತಪ್ಪಿಸ್ಬೇಕಾದ್ರೆ ನಮಗೇನು ನಮ್ಮ ಕೆಪಾಸಿಟಿ ಏನದ 3.16 TMC ನೀರನ್ನು ಹಿಡಿದಿಡಬೇಕು. ಅದು ರೈತರ ಮುಖ್ಯವಾಗಿ ಆ ನೀರನ್ನು ರೈತರ ಹೊಲಗಳಿಗೆ ಮಾತ್ರ ಉಪಯೋಗಿಸಬೇಕು. ಇವತ್ತು ನಾವು ನೀರು ಕೇಳಿದಾಗ ಇಲ್ಲ ಅದು ಕುಡಿಯೋ ನೀರಿಗಾಗಿ ಹಿಡಿದಿಟ್ಟಿದ್ದೀವಿ ಅನ್ನೋಂಥ ಒಂದು ಹಾರಿಕೆ ಉತ್ತರ ಬರ್ತಾಯಿದೆ. ಅದು ತಪ್ಪು. ಕುಡಿಯೋ ನೀರಿಗೆ ಎಷ್ಟು TMC ಇಡಬೇಕು ಅದು ಹಿಡಿಬೇಕು, ಮತ್ತು ರೈತರ ಹೊಲಗಳಿಗೆ ಎಷ್ಟು ಇವತ್ತು ಬೇಕು ಅಷ್ಟು ಹಿಡಿಬೇಕು ಅನ್ನೋಂಥದ್ದು ನಾವು ಆಗ್ರಹ ಮಾಡ್ತೀವಿ. ಇನ್ನು ಮುಂದೆ ಆದರೂ ಕೂಡ ಎಲ್ಲ ರೈತರ ಹೊಲಗಳಿಗೆ ಈ ಕಾಲುವೆ ಮೂಲಕ ನೀರು ಹರಿಸಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ. ಶ್ರೀಮಂತ ಬಿರಾದ ಜನಪರ ಹೋರಾಟಗಾರರು ಮತ್ತು ರೈತ ಮುಖಂಡರು ಅಫಜಲ್ಪುರ. ಬೆಳೆನೂ ಪೂರ ಒಣಗ್ಯಾವ, ರೈತರು ಇರಬೇಕು ಸಾಯಬೇಕು ಒಂದು ಗೊತ್ತಾಗಲಾಗ್ಯದ. ಸರ್ಕಾರ ಕರೆಕ್ಟ್ ಗಮನ ತಗೊಲಾಗ್ಯದ. ಮತ್ತು ಇವತ್ತು ಅಲ್ಲಿ ನಾವು ಎಲ್ಲ ಡ್ಯಾಮಿಗೆ ಹೋಗಿ ನೋಡಿದೆವು. ಅಲ್ಲಿ ಒಟ್ಟು ಕೆಸರಿ ಅದ, ನೀರೇ ಇಲ್ಲ. ಸುಮ್ಮನೆ ಮ್ಯಾಗ ಅಷ್ಟೇ ಒಂದು ತೋಡೆ ನೀರವ. ಇದು ಅಫಜಲ್ಪುರ ತನಕ ಸಣ್ಣ ಡ್ಯಾಮ್ ಇದು. ಒಟ್ಟು ನೀರೇ ಅಲ್ಲ, ಒಟ್ಟು ಕೆಸರಿ ಅದ್ರಿ ಅಲ್ಲಿ. ಈ ಕಡೆ ನೋಡಿದ್ರೆ ಪೂರ ಹೊಳಿ ಒಣಗ್ಯದ, ಆ ಕಡೆ ನೋಡಿದ್ರೆ ಪೂರ ಬೆಳೆ ಒಣಗ್ಯದ. ರೈತರು ಇರಬೇಕು ಸಾಯ್ಬೇಕು ಗೊತ್ತಿಲ್ಲ. ಹೋದ ವರ್ಷ ಮಳೆ ಹೊಳಿ ಬಂದು ಎಲ್ಲ ರೈತರು ಅವಾಗೂ ಸತ್ತಾರ, ಈ ವರ್ಷನೂ ಸತ್ತಾರ. ಈ ದನ ಕುರಿ ಹ್ಯಾಂಗೆ ಬದುಕಬೇಕು ಈ ವರ್ಷ? ದನ ಕುರುಗಳು ನೀರಿಲ್ಲ, ಮನುಷ್ಯರಿಗೂ ನೀರಿಲ್ಲ. ಅಫಜಲ್ಪುರ ತಾಲೂಕಿನ ವಾರಕ್ಕೊಂದೊಂದು ವಾರ್ಡಿಗೆ ನೀರು ಬಿಡ್ತಾರೆ, ನೀರಿಲ್ಲಾರ ಬಿಟ್ಟಿಗೆ. ಸರ್ಕಾರ ಏನು ಕಣ್ಣು ಮುಚ್ಕೋತದೋ ಏನು ನೋಡೋದು ಒಂದು ಗೊತ್ತಾಗಲಾಗ್ಯದ. ಏನು ಇರಬೇಕು ಸಾಯ್ಬೇಕು ಅಂಥ ಪರಿಸ್ಥಿತಿ ಬಂದದ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಸರ್ಕಾರದ ಕಡೆ ಗಮನ ತಗೋಬೇಕು. ಎಷ್ಟೋ ಹೋರಾಟ ಆಗ್ಲಾಗತ್ತವ, ಎಷ್ಟೋ ರೈತರ ವಾರಕ್ಕೆ ಮತ್ತು 15 ದಿನಕ್ಕೆ ಒಂದು ಹೋರಾಟ ಮಾಡ್ಲಾಗತ್ತಾರೆ. ಒಟ್ಟು ಸರ್ಕಾರ ಗಮನನೇ ತಗೋಲಿಲ್ಲ ನಮ್ಮ ಕಡೆ. ಅದಕ್ಕೆ ದಯವಿಟ್ಟು ಉಜನಿ ಡ್ಯಾಮಿಂದ ನೀರು ಬಿಡಬೇಕು. ಮತ್ತು ನಮ್ಮ ರೈತರು ಇವತ್ತಿನ ದಿನ ಅವ್ರು ಇದ್ರೇ ನಾವೆಲ್ಲರೂ ಬದುಕ್ತೇವೆ. ಮತ್ತು ರೈತರೇ ಅವ್ರು ಬೆಳೀಲಿಲ್ಲ ಅಂದ್ರೆ ನಾವು ಅದಕ್ಕಲ್ಲೇ ಇವತ್ತಿನ ದಿನ ರೈತರು ಬೆಳೆದ ಬಗ್ಗೆ ನಮ್ಗೆ ಏನಾದ್ರು ಒಂದು ದಾನ ಸಿಗುತ್ತಿಲ್ಲ, ಸಿಗಲ್ಲೇ. ಅದಕ್ಕೆ ನಾ ಹೇಳ್ತೀನಿ, ದಯವಿಟ್ಟು ನಮ್ಮ ಈ ಭೀಮಾ ನದಿ ಹೊಳಿಗೆ ನೀರು ಬಿಡಬೇಕು. ಸರ್ಕಾರ ಗಮನ ಕೊಡಬೇಕು. ಅದಕ್ಕೆ ನಾ ಈಗ ಹೇಳಕತ್ತೀನಿ ಅಂದ್ರೆ, ಇವತ್ತಿನ ದಿನದಲ್ಲಿ ಈ ಕಡೆ ಮನುಷ್ಯರನ್ನು ಸಾಯ್ತಾರೆ, ದನ ಕುರಿನೂ ಸಾಯ್ತಾವ. ಮೂರು ಜನವರಿ ಒಂದು ಉಳಿಯಲಿ. ಆಗ ಅಂಥ ಪರಿಸ್ಥಿತಿ ಬಂದ ನಮ್ಮಲ್ಲಿ. ಅದು ದಯವಿಟ್ಟು ನಾ ಸರ್ಕಾರಕ್ಕೆ ಏನು ಹೇಳ್ತೀನಪ್ಪ ಅಂದ್ರೆ, ದಯವಿಟ್ಟು ಭೀಮಾ ನದಿಗೆ ನೀರು ಬಿಡಬೇಕು. ಉಜನಿ ಡ್ಯಾಮಿಗೆ ನೀರು ಬಂದು ಅಂದರೆ ಎಲ್ಲರೂ ಉಳಿತಾರಲ್ಲ, ಎಲ್ಲರೂ ಸಾಯ್ತೇವೆ ನಾವು. ಅಂಥ ಪರಿಸ್ಥಿತಿ ಬಂದದ. ಅದಕ್ಕೆ ನನ್ನ ಹೆಸರು ಪ್ರಮೋದ್ ಬೋವಿ ಅಂತ, ಸಿದ್ದರಾಮೇಶ್ವರ ತಾಲೂಕು ಅಧ್ಯಕ್ಷ.
ವೀಕ್ಷಕರೇ ನೋಡ್ಬೋದು, ಇದು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಸಣ್ಣ ಬ್ಯಾರೇಜ್ ಅದ. ಇದು ಭೀಮಾ ನದಿ. ಈ ಭೀಮಾ ನದಿ ಸಂಪೂರ್ಣ ಈ ಬಾರಿ ಬತ್ತಿ ಹೋಗ್ಯದ. ಕುಡಿಯುವ ನೀರಿಗಾಗಿ ಜಾನುವಾರುಗಳು ಪರದಾಡುವಂಥ ಪರಿಸ್ಥಿತಿ ಕಂಡು ಬಂದದ. ಅದ್ರ ಜೊತೆಗೆ ಇವತ್ತು ನಾವು ನೇರವಾಗಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಸಣ್ಣ ಬ್ಯಾರೇಜ್ ಕೆಳಗಡೆ, ಸೇತುವೆ ಕೆಳಗಡೆ ಕೂಡ ನೀರಿಲ್ಲ. ಇಲ್ಲಿ ಒಬ್ಬರು ಕುರಿಗಳು ತೊಗೊಂಡು ಹೋಗ್ತಾ ಇದ್ದಾರೆ ನೀರಿಗೋಸ್ಕರ. ನೀರು ಇಡೀ ಎಲ್ಲಿಲ್ಲ. ಅವು ಪರದಾಡುವಂಥ ದೃಶ್ಯ ಕೂಡ ನೀವು ವಿಡಿಯೋದಲ್ಲಿ ಕಾಣ್ಬೋದು.